ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆ ಯಾವುದು ಸಮಸ್ಯೆ ಅಲ್ಲ. ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇವತ್ತು ವಿಧಾನಸೌಧದಲ್ಲಿ ಸದನದಲ್ಲಿ ಸಿಲಿಂಡರ್ ವಾರ್ ಶುರುವಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಜೋರಾದಂತ ವಾಕ್ ಪ್ರಹಾರ, ವಾಕ್ ಸಮರ ಶುರುವಾಗಿದೆ. ಯಾವ ಕಾರಣ? ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಅಲ್ಲಿ ನಡೀತಿದ್ದಂತ ಯುದ್ಧಗಳು, ಆ ಯುದ್ಧದ ಬಿಸಿ ನಮ್ಮ ಮನೆಗೂ ಮತ್ತು ವಿಧಾನಸೌಧಕ್ಕೂ ತಟ್ಟಿದೆ. ಆಬ್ವಿಯಸ್ಲಿ ಒಂದು ದೊಡ್ಡ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಸಹಜ, ಚರ್ಚೆ ಮಾಡಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ರು, ದನಿ ಎತ್ತಿದ್ರು. ಈ ಒಂದು ಏನು ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ, ಕ್ರೈಸಿಸ್ ಶುರುವಾಗಿದೆ, ಇದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ, ಎಸ್ಮಾ ಜಾರಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಈ ಒಂದು ವೈಫಲ್ಯ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಈ ಮಾತಿಗೆ ಕೌಂಟರ್ ಕೊಡುವ ರೂಪದಲ್ಲಿ ಸುನಿಲ್ ಕುಮಾರ್ ಅವರು, ನಿಮ್ದೇನು ಯೋಗ್ಯತೆ, ನೀವು ಏನು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಹಾಗೆ ನನಗೆ ನೋಡಿ, ಆಡಳಿತ ಮತ್ತು ಪ್ರತಿಪಕ್ಷಗಳು ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತವೆ ನಿಜ. ಆದರೆ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು, ಯಾವ ವಿಚಾರದ ಬಗ್ಗೆ ಮಾತಾಡ್ತಿದೀವೋ ಆ ವಿಚಾರದ ಬಗ್ಗೆ ಫೋಕಸ್ ಮಾಡಿದಾಗ ಮತ್ತಿನ್ನೇನೋ ವಿಚಾರವನ್ನ ತೆಗೆಯೋದು ಸರಿಯಲ್ಲ. ಈಗ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದಾಗ ಸಿಲಿಂಡರ್ ಸಪ್ಲೈ ಮಾಡೋದು ಅದರ ಜವಾಬ್ದಾರಿ ಕೇಂದ್ರದ್ದು, ಅದು ಕೇಂದ್ರ ಸರ್ಕಾರದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರ ವಿಚಾರ ಎತ್ತಿದಾಗ ಇಲ್ಲ ಅದೊಂದು ಜಾಗತಿಕ ಸಮಸ್ಯೆ, ಅದಾಗತ್ತೆ ಅಂತ ಹೇಳಿ ನುಣುಚಿಕೊಳ್ಳೋದ್ರ ಬದಲಾಗಿ ಯಾಕೆ ಈ ರೀತಿ ಆಯ್ತು, ಇದಕ್ಕೆ ಕಾರಣ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಯುದ್ಧ ಆಗಿದೆ, ಇದನ್ನ ನಾವ್ ಹೆಂಗೆ ಫೇಸ್ ಮಾಡಬೇಕು, ಜನರಿಗೆ ಯಾವ ರೀತಿ ನಾವು ಈ ಸಮಸ್ಯೆಯಿಂದ ಪಾರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು, ಅಥವಾ ತಮ್ಮ ಪಕ್ಷಗಳನ್ನ ತಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬೇಕು, ಅರ್ಥ ಆಗ್ತಾ ಇಲ್ಲ. ಇವತ್ತು ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಾಯಕರುಗಳ ಈ ಮಾತಿನ ಪ್ರಹಾರ ಸಿಲಿಂಡರ್ ಬಿಸಿಯಷ್ಟೇ ದೊಡ್ಡ ಶಾಖ ಆವರಿಸಿತ್ತು ಅಂತಾನೆ ಹೇಳ್ಬಹುದು. ಅವರೆಲ್ಲ ಏನೇನು ಮಾತಾಡಿದರೆ ನೋಡ್ಕೊಂಬರೋಣ. ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆ ಯಾವುದು ಸಮಸ್ಯೆ ಅಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ಮ ಸರ್ಕಾರಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದಿರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ. ನೀವು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನೆ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಆ ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸಿ ಹೇಳ್ತಾ ಇದಾರೆ. ನೀವು ಚೆಕ್ ಮಾಡಿ, ನೀವು ಎಲ್ಲ ಚಾನೆಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದೆಯೋ ದಟ್ ಈಸ್ ಕರೆಕ್ಟ್.
ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ನೀವಿದ್ರ ಹೌದು, ನಾನು ನೋಡಿದ್ದೀನಿ ಎಲೆಕ್ಟ್ರಾನಿಕ್ ಮೀಡಿಯಾ. ನಾನು ಇರ್ಬೇಕಲ್ಲ, ಅಲ್ಲ ನಾನು ಹೇಳಿದೆ. ಹೌದು, ನೀವು ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು ನೋಡಿ. ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್. ಆಹಾರ ಸಚಿವ KH ಮುನಿಯಪ್ಪ ಅವರು ಒಂದು ಕುಟುಂಬಕ್ಕೆ ಒಂದು ಸಿಲಿಂಡರ್, ಆಮೇಲೆ ಯಾರು ಕೂಡ ಅನಗತ್ಯವಾಗಿ ಅಗತ್ಯ ಇಲ್ದಿದ್ರೆ ಸಿಲಿಂಡರ್ ಅನ್ನ ಪಡ್ಕೋಬೇಡಿ. ಇಂಥ ಒಂದು ಕ್ರೈಸಿಸ್ ಸಂದರ್ಭದಲ್ಲಿ ಅಗತ್ಯ ಅಂದ್ರೆ ಸಾಧ್ಯವಾದಷ್ಟು ಕಡಿಮೆಯನ್ನ ಬಳಸಬೇಕು. ಒಂದು ಕುಟುಂಬಕ್ಕೆ ನಾವು ಒಂದು ಸಿಲಿಂಡರ್ ಕೊಡೋ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಒಂದು ಸಮಸ್ಯೆ ನಮ್ಮ ರಾಜ್ಯಕ್ಕೆ ಆವರಿಸಿದೆ ಅಂದ್ರೆ ಆ ಸಮಸ್ಯೆಯನ್ನ ಆಡಳಿತ ಪಕ್ಷಗಳು ಮತ್ತು ಪ್ರತಿಪಕ್ಷಗಳು ಯಾವ ರೀತಿ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಬೇಕು ಅನ್ನೋದೇ ಮುಖ್ಯ ಆಗಬೇಕೇ ವಿನಃ ಪರಸ್ಪರ ತೇಜೋವಧೆ ಮಾಡೋ ಏನು ನಿಟ್ಟಿನಲ್ಲಿ ನಿನ್ನ ಯೋಗ್ಯತೆ ಏನು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸಿದ್ದರಾಮಯ್ಯನವರೇ ಆಗಲಿ, ವಿರೋಧ ಪಕ್ಷದ ನಾಯಕರೇ ಆಗಲಿ, ವಿರೋಧ ಪಕ್ಷದ ಶಾಸಕರೇ ಆಗಲಿ, ಅಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಜನರ ಸಮಸ್ಯೆನ ಬಗೆಹರಿಸಬೇಕು. ಈಗ ಕ್ರೈಸಿಸ್ ಬಂದಿದೆ, ಅದನ್ನು ಹೇಗೆ ನಿವಾರಿಸಬೇಕು, ಜನರಿಗೆ ಯಾವ ರೀತಿ ಕಾನ್ಫಿಡೆನ್ಸ್ ಅನ್ನ ಕೊಡಬೇಕು. ಉದ್ಯಮಗಳೀಗ ಮುಚ್ಚೋ ಸ್ಥಿತಿಗೆ ಬಂದಿದೆ. ಹೋಟೆಲ್ ಉದ್ಯಮಗಳು, ರೆಸ್ಟೋರೆಂಟ್ಗಳು, ಆ ಉದ್ಯಮಗಳು ನೆಲ ಕಚ್ಚದ ಹಾಗೆ ಬಂದಾಗದಾಗೆ ಯಾವ ರೀತಿ ಅವ್ರ ಕೈ ಹಿಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಸೊಲ್ಯೂಷನ್ ಅನ್ನು ನೋಡ್ಬೇಕಾಗಿದೆ. ಅದನ್ನು ಬಿಟ್ಟು ಪರಸ್ಪರ ತೇಜೋವಧೆ ಮಾಡಿದ್ರೆ ಇದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರುಗಳು, ಬಿಜೆಪಿಯ ನಾಯಕರುಗಳು ಕರ್ನಾಟಕದ ಸಮಸ್ಯೆಗಳು ಏನಾದ್ರು ಇದ್ರೆ ಅದನ್ನ ಚರ್ಚೆ ಮಾಡ್ಲಿ, ಕೇಳಲಿ, ವಿರೋಧ ಪಕ್ಷ ದನಿ ಎತ್ತಲಿ, ಸರ್ಕಾರದ ಕಣ್ತಿರಿಸ್ಲಿ, ಸರ್ಕಾರದ ಟೀಕೆ ಮಾಡ್ಲಿ. ಖಂಡಿತ ನಾವು ಮಾಡಬೇಕು, ವಿರೋಧ ಪಕ್ಷಗಳಿರದೆ ಅದನ್ನ ಮಾಡೋದಿಕ್ಕೆ. ಆದ್ರೆ ಈಗ ಈ ಯುದ್ಧ ಮತ್ತೆ ಈ ಅನಿಲ ಗ್ಯಾಸ್ ಸಮಸ್ಯೆ ಬಂದಿದೆಯಲ್ಲ, ಇದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡುವಂತ ಕೆಲಸ ಯಾರದ್ದು ಅಂದ್ರೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾಗಿದೆ, ನರೇಂದ್ರ ಮೋದಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಬೇಕಾಗಿದೆ. ನರೇಂದ್ರ ಮೋದಿ ಅವರು ಪತ್ರ ಬರೀಬೇಕು ಅಥವಾ ಹೇಳಬೇಕು, ಯಾಕಂದ್ರೆ ತಮ್ಮದೇ ನಾಯಕರಲ್ವಾ. ಜಾಗತಿಕವಾಗಿ ಸಮಸ್ಯೆ ಉಂಟಾಗಿದೆ, ನಮ್ಮ ದೇಶಕ್ಕೂ ಬಂದಿದೆ, ನಮ್ಮ ಕರ್ನಾಟಕಕ್ಕೂ ಬಂದಿದೆ. ದಯಮಾಡಿ ಯುದ್ಧದ ಸಮಸ್ಯೆಯನ್ನ, ಅದರಲ್ಲೂ ಈ ಆಯಿಲ್ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಲ್ಲಿ ತಾವೇನ್ ಮಾಡಿದ್ದೀರಿ ಮಾತಾಡ್ರಿ ಅಂತ ಹೇಳ್ಬೇಕು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಒಂದು ಒಳ್ಳೆ ವಿಚಾರ ಎತ್ತಿದ್ದಾರೆ. ನೀವು ರಶ್ಮಿಕಾ ಮಂದಣ್ಣ ಅವರು ವಿಜಯ್ ಅವರ ಮದುವೆಗೆ ಹೋಗಕ್ ಬರುತ್ತೆ, ಅವರಿಗೆ ಅವರು ವಿಶ್ ಮಾಡಕ್ ಬರುತ್ತೆ, ಟೀಮ್ ಇಂಡಿಯಾ ಕ್ರಿಕೆಟ್ಗೆ ವಿಶ್ ಮಾಡಕ್ ಬರುತ್ತೆ, ಮಾತಾಡ್ತೀರಾ. ಆದ್ರೆ ಈ ಕ್ರೈಸಿಸ್ ಬಗ್ಗೆ ಏನು ಆಯಿಲ್ ಕ್ರೈಸಿಸ್ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನ್ ಸಮಸ್ಯೆ ಅಂತೇಳಿ ಕೇಳಿದ್ದಾರೆ. ಈ ದೇಶದ ಪ್ರಧಾನಿಗಳು ಇಂಥ ಸಂದರ್ಭದಲ್ಲಿ ಮಾತಾಡ್ಬೇಕು. ಸಮಸ್ಯೆ ಏನಾಗಿದೆ, ನಾವೇನ್ ಮಾಡ್ಬೇಕಾಗಿದೆ, ಭಾರತ ಈ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ದೇಶದ ನಾಗರಿಕರು ಭಯಭೀತರಾಗ್ಬೇಡಿ, ಸರ್ಕಾರ ಏನೆಲ್ಲ ವ್ಯವಸ್ಥೆಯನ್ನ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ, ಅಥವಾ ಅವರು ಮತ್ತೆ ಗಟಾರ್ ಗ್ಯಾಸ್ ಅಥವಾ ಏನಾದ್ರು ಈ ಒಲೆ ಹಚ್ಕೊಂಡು ಕಟ್ಟಿಗೆ ಇಟ್ಕೊಂಡು ಒಲೆ ಹಚ್ಕೊಳ್ಳೋ ಸಮಸ್ಯೆಗೆ ಅಥವಾ ಆ ಕೆಲಸಕ್ಕೆ ಹೋಗ್ಬೇಕೋ, ಆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕೋ, ಏನಾದ್ರು ಹೇಳಬೇಕಾಗಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು. ಇಲ್ಲಿ ರಷ್ಯಾನೂ ಇಲ್ಲ, ಆ ಕಡೆ ಇರಾನೂ ಇಲ್ಲ, ಬಾಯ್ ಬಡ್ಕೋಬೇಕಷ್ಟೆ. ಅದಕ್ಕೆ ಹೇಳೋದು, ವಿದೇಶಾಂಗ ನೀತಿಯ ವಿಚಾರದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಣಯಗಳು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳೊಂದಿಗೆ ಯಾರೋ ಹೇಳಿಬಿಟ್ರು, ಯಾರೋ ಬ್ಲಾಕ್ ಮೇಲ್ ಮಾಡ್ಬಿಟ್ರು, ಯಾರೋ ಧಮ್ಕಿ ಹಾಕ್ಬಿಟ್ರು ಅಂತೇಳಿ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ನಾವು ಕೈ ಕೊಟ್ರೆ ಅವರು ಕೈ ಕೊಡ್ತಾರೆ. ನೀವು ಕೈ ಕೊಟ್ಕೊಳ್ತೀರಾ, ಏನೋ ಮಾಡ್ಕೊಳ್ತೀರಾ, ಆದ್ರೆ ಅದರ ಪರಿಣಾಮ, ಅದರ ಬಿಸಿ, ಅದರ ಪರಿತಾಪವನ್ನ ಅನುಭವಿಸುವವರು ಈ ದೇಶದ ಜನರು, ಈ ರಾಜ್ಯದ ಜನರು. ಹಾಗಾಗಿ ಬಿಜೆಪಿಯ ನಾಯಕರುಗಳು ರಾಜ್ಯದ ಸಮಸ್ಯೆಯನ್ನ ನೀವು ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಟೀಕೆ ಮಾಡಿ, ಅದ್ರಲ್ಲಿ ಎರಡು ಮಾತ ಇಲ್ಲ. ಈ ರಾಜ್ಯಕ್ಕೆ ಬರಬೇಕಾಗಿರುವಂತ ಲಕ್ಷಾಂತರ ತೆರಿಗೆ ಹಣ ಇದೆಯಲ್ಲ, ಅದನ್ನ ಕೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಅದನ್ನ ಕೇಳದೇ ಇಲ್ಲ ನೀವು. ಏನು ಸಾವಿರಾರು ಕೋಟಿ ದುಡ್ಡು ಬರಬೇಕಾಗಿದೆ ಈ ರಾಜ್ಯಕ್ಕೆ, ಅದನ್ನು ಕೂಡ ಮಾತಾಡ್ಬೇಕಲ್ಲ. ಈಗ ಅನಿಲ ಸಮಸ್ಯೆ ಬಂದಿದೆ, ಅದನ್ನ ಯಾರ ಹತ್ರ ಕೇಳಬೇಕು? ಕೇಂದ್ರ ಸರ್ಕಾರ ಹತ್ರ ಕೇಳಬೇಕು. ಯಾವುದೋ ಪ್ರಶ್ನೆಗೆ ಇನ್ಯಾವುದೋ ಖ್ಯಾತೆ ತೆಗೆಯೋದಲ್ಲ. ಈಗ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾರಣದಿಂದಾಗಿ ಅನಿಲ ಸಮಸ್ಯೆ ಬಂದಿದೆ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಂದಿದೆ. ಅದನ್ನು ಬಗೆಹರಿಸೋ ನಿಟ್ಟಲ್ಲಿ ಪ್ರಧಾನಿಗಳು ಏನ್ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಏನ್ ಮಾಡಬೇಕಾಗಿದೆ, ಹೆಚ್ಚಿನ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಅದನ್ನು ಹೇಳಬೇಕಲ್ಲ. ದಿನೇ ದಿನೇ ಈ ಪರಿಣಾಮ ಬೇರೆ ಬೇರೆ ರೂಪದಲ್ಲಿ ಆವರಿಸ್ಕೊಳ್ತಾ ಇದೆ. ಇದನ್ನ ದೇಶದ ಜನರು, ನಾವು ಕೂಡ ನಾವೇನೋ ಅರಾಜಕತೆ ಸೃಷ್ಟಿ ಮಾಡಬೇಕು ಅಥವಾ ಇನ್ನೇನು ಹೇಳಬೇಕು ಅಂತಲ್ಲ. ಈ ಸಂದರ್ಭದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ವ್ಯವಸ್ಥೆಯನ್ನು ಬಳಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಸಿಗೋ ನಿಟ್ಟಲ್ಲಿ ಗ್ಯಾಸ್ನ ಅಭಾವ ಸೃಷ್ಟಿ ಮಾಡದೆ
ಪ್ರಜ್ಞಾವಂತ ಪ್ರಜೆಗಳಾದ ನಾವು ಯೋಚನೆ ಮಾಡಬೇಕಾಗಿದೆ. ನೋಡೋಣ ಇದನ್ನ ಇವರೆಲ್ಲ ಯಾವ ರೀತಿ ಅದನ್ನ ಬಗೆಹರಿಸ್ತಾರೋ ಗೊತ್ತಿಲ್ಲ. ಅಲ್ಲಿ ಹಾರ್ಮುಜ್ ಜಲಸಂಧಿ ಮುಚ್ಚೋಗಿದೆ. ಇವ್ರ ಹತ್ರ ಇನ್ನು ಎಷ್ಟು ಸ್ಟಾಕ್ ಇದೆಯೋ ಗೊತ್ತಿಲ್ಲ. ಯುದ್ಧ ನಿಲ್ಲುತ್ತಾ ಇನ್ನೂ ಗೊತ್ತಿಲ್ಲ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ದೇಶದ ಜನರಿಗೆ ಪ್ರಧಾನಿಗಳು ಏನ್ ಕರೆ ಕೊಡ್ತಾರೋ 8 ಗಂಟೆಗೆ ಬಂದು ನಮಗೂ ಗೊತ್ತಿಲ್ಲ. ಯೋಚನೆ ಮಾಡೋಣ. ನಮಸ್ಕಾರ.